ಆಷಾಢ ಮಾಸದ 3ನೇ ಶುಕ್ರವಾರದ ಪ್ರಯುಕ್ತ ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಾನ ಇಂದು ಭಕ್ತಾದಿಗಳಿಂದ ತುಂಬಿ ತುಳುಕುತ್ತಿದ್ದು ಮುಂಜಾನೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗಿತು. ಆದರೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದರಿಂದ ಸರತಿ ಸಾಲಿನಲ್ಲಿ ನುಗ್ಗಲು ಪರಿಸ್ಥಿತಿಯೂ ಉಂಟಾಗಿತ್ತು. ಸೂಕ್ತ ವ್ಯವಸ್ಥೆ ಮಾಡದ ಅಧಿಕಾರಿಗಳಿಗೆ ಜನರು ಹಿಡಿ ಶಾಪ ಹಾಕಿದರು. ಆಷಾಢ 3ನೇ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಭಾರೀ ಜನಸಂದಣಿ. ಎಲ್ಲಿ ನೋಡಿದ್ರೂ ಜನವೋ ಜನ, ನಿರೀಕ್ಷೆಗೂ ಮೀರಿ ಭಕ್ತಾಗಮನ. ಸೂಕ್ತ ವ್ಯವಸ್ಥೆ ಇಲ್ಲದೆ ನುಗ್ಗಲು ಅಧಿಕಾರಿಗಳ ಎಡವಟ್ಟು. ಬ್ಯಾರಿಕೇಡ್ ಕಿತ್ತು ನುಗ್ಗಿದ ಭಕ್ತರು, ಅಧಿಕಾರಿಗಳಿಗೆ ಕಮಿಷನರ್ ಕ್ಲಾಸ್. ಎತ್ತ ನೋಡಿದರತ್ತ ಭಕ್ತರೇ ಭಕ್ತರು. ನಾಡದೇವತೆ ಚಾಮುಂಡಿ ತಾಯಿಯ ದರ್ಶನಕ್ಕೆ ಭಕ್ತಾದಿಗಳು ಮುಗಿಬಿದ್ದಿದ್ರು. ಆಷಾಢ ಮಾಸದ 3ನೇ ಶುಕ್ರವಾರದ ಪೂಜೆಯಲ್ಲಿ ಭಕ್ತರ ಸಂಭ್ರಮ ಸಡಗರ ಮನೆ ಮಾಡಿತ್ತು. ನಿರೀಕ್ಷೆಗೂ ಮೀರಿದ ಭಕ್ತರ ಆಗಮನದಿಂದ ನುಗ್ಗಲು ಏರ್ಪಟ್ಟಿತ್ತು. ಅಲ್ಲದೆ ವಿಐಪಿಗಳ ಹಾವಳಿಯಿಂದ ದರ್ಶನ ತಡವಾಗಿ ಬ್ಯಾರಿಕೇಡ್ ಕಿತ್ತು ಭಕ್ತರು ಆಕ್ರೋಶವನ್ನ ಹೊರಹಾಕಿದ ಪ್ರಸಂಗವೂ ನಡೆಯಿತು. ಎಂದು ಮುಂಜಾನೆಯಿಂದಲೇ ದೇವಿಗೆ ನಾಗಲಕ್ಷ್ಮಿ ಮತ್ತು ಗಜಲಕ್ಷ್ಮಿ ಅವತಾರದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿತು. ಭಕ್ತರು ಸರತಿ ಸಾಲಿನಲ್ಲಿ ಬಂದು ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದರು. ದೇವಾಲಯವನ್ನ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಗರ್ಭಗುಡಿಯನ್ನ ಹಲವು ರೀತಿಯ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು. ಇದು ಭಕ್ತರ ಕಣ್ಮನ ಸೆಳೆಯುವಂತಿತ್ತು. ದೇವಿಗೆ ರುದ್ರಾಭಿಷೇಕ, ಪುಷ್ಪಾಭಿಷೇಕ, ಸುವರ್ಣ ಅಭಿಷೇಕ ಸೇರಿ ವಿವಿಧ ಪೂಜೆಗಳನ್ನ ನೆರವೇರಿಸಲಾಯಿತು. ಇನ್ನು 3ನೇ ಶುಕ್ರವಾರದಂದು ಚಾಮುಂಡೇಶ್ವರಿ ದರ್ಶನಕ್ಕೆ ಗಣ್ಯಾತಿ ಗಣ್ಯರೇ ಆಗಮಿಸಿದ್ರು. ಮಾಜಿ ಸಿಎಂ ಯಡಿಯೂರಪ್ಪ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನಟ ಶಶಿಕುಮಾರ್, ಸಚಿವ ಎಚ್ಎಂ ರೇವಣ್ಣ ಸೇರಿ ಹಲವು ನಾಯಕರು ಕುಟುಂಬ ಸಮೇತರಾಗಿ ಬಂದು ದೇವಿಯ ದರ್ಶನವನ್ನ ಪಡೆದರು. ಆಷಾಢ ಮಾಸ ಅಂತಕ್ಕಂಥದ್ದು ಲಕ್ಷ್ಮಿಗೆ ಹೆಸರಾಗಿರ್ತಕ್ಕಂಥದ್ದು. ಎಂದಿನಂತೆ ಬೆಳಗ್ಗೆ 3:30ರಿಂದ ಮಹಾನ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ನಾಗಲಕ್ಷ್ಮಿ ಅಲಂಕಾರ ಆಗಿರೋದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. 5:30ರಿಂದ ರಾತ್ರಿ 10:00 ತನಕ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. ಈಗ ಮಹಾಮಂಗಳಾರತಿ ಶುರು ಆಗ್ತಾ ಇದೆ. ಇದಾದ ನಂತರ ದರ್ಶನದ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ ಪೂರ್ತಿ. ಅಂದರೆ ಅವ್ರು ಏನು ಸಂಕಲ್ಪ ಮಾಡ್ಕೋತಾರೆ ಅದರಂತೆ ನಡೆಯುತ್ತೆ. ಈಗ ಮಕ್ಕಳಿಗೆ ಮನೆಯಲ್ಲಿ ತೊಂದರೆಗಳಿರುತ್ತೆ, ಅದೆಲ್ಲ ನಿವೃತ್ತಿ ಆಗಲಿ, ಹೆಚ್ಚು ಜನ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗೋದು ಒಳ್ಳೇದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ಆಷಾಢ ಮಾಸಕ್ಕೆ ಶಕ್ತಿಗೆ ವಿಶೇಷವಾಗಿರ್ತಕ್ಕಂಥದ್ರಿಂದ ಶಕ್ತಿ ಆರಾಧನೆ ಹೆಚ್ಚಾಗಿರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟಕ್ಕೆ ಕಳೆದೆರಡು ವಾರಗಳಿಗಿಂತ ಇಂದು ಹೆಚ್ಚಿನ ಭಕ್ತರು ಆಗಮಿಸಿದ್ರು. ಇದರಿಂದ ದೇವಿಯ ದರ್ಶನಕ್ಕೆ ಗಂಟೆಗಟ್ಟಲೆ ಕಾಯಬೇಕಾದ ವಾತಾವರಣ ನಿರ್ಮಾಣವಾಗಿತ್ತು. ಅಷ್ಟೇ ಅಲ್ಲದೆ ವಿಐಪಿಗಳು, ವಿವಿಐಪಿಗಳು, ಅವರ ಸ್ನೇಹಿತರು, ಕುಟುಂಬಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಚಾಮುಂಡೇಶ್ವರಿ ದರ್ಶನಕ್ಕೆ ಬಂದಿದ್ರು. ಇದರಿಂದ 2,300 ರೂಪಾಯಿ ಟಿಕೆಟ್ ಪಡೆದು ಬಂದ ಭಕ್ತರಿಗೂ ದೇವಿಯ ದರ್ಶನ ತಡವಾಯಿತು. ಇದರಿಂದ ಆಕ್ರೋಶಗೊಂಡ ಭಕ್ತರು ಬ್ಯಾರಿಕೇಡ್ ಕಿತ್ತು ಬಿಸಾಕಿ ದರ್ಶನಕ್ಕೆ ನುಗ್ಗಿದ್ರು. ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಜಿಲ್ಲಾಡಳಿತ, ಚಾಮುಂಡೇಶ್ವರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಭಕ್ತರು ಎಡಿಶಾಪ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ರು. ನಿಂತಿದ್ದೀವಿ, 10,000 ರೂಪೀಸ್ ಕೊಟ್ಟಿದ್ದೀನಿ 5 ಟಿಕೆಟ್ ತಗೊಂಡು. ಅಲ್ಲಿ ಹೇಳಿದ್ದು ಹಾಫ್ ಅನ್ ಅವರ್ ಆಗುತ್ತೆ ದರ್ಶನ ಅಂತ. ಇಲ್ಲೊಂದು ಶೆಲ್ಟರ್ ಇಲ್ಲ, ಏನಿಲ್ಲ. ಒಂದು ವ್ಯವಸ್ಥೆ ನೀಟಾಗಿ ಮಾಡ್ಬೇಕು ಸರ್. ದೇವಸ್ಥಾನ ಅಂತ ಏನಕ್ಕೆ ಬರ್ತಾರೆ ಹೇಳಿ? 11:00 ಬಂದಿದ್ದು ನಾವು ಬಸ್ಸಿಂದ ಹತ್ತಿರ 11:00 ಇಲ್ಲಿ ಬಂದ್ರೆ ಬಿಡ್ರಿ ಅಂದ್ರೆ ಇವಾಗ 300 ರೂಪಾಯಿ ಟಿಕೆಟ್ ಲೈನಲ್ಲಿ ಕಳಿಸ್ತಾ ಇದ್ದಾರೆ. ಇವಾಗ ಯಾಕಂದ್ರೆ ಅಷ್ಟು ದುಡ್ಡು ತಗೊಂಡಿದ್ರ ಬಿಡ್ರಿ ಲೈನಲ್ಲಿ ಅಂದ್ರೆ ಬೇಕಾದ್ರೆ ವಾಪಸ್ ಹೋಗ್ರಿ, ದುಡ್ಡು ವಾಪಸ್ ಕೊಡ್ತೀವಿ ಅಂತ ಕೇಳ್ತಿದ್ರು ಅವರು. ಪ್ರಾಧಿಕಾರದವ್ರ ಹತ್ರ ಮಾತಾಡ್ಬೇಕು ಸರ್. ಈಗ 2,000 ರೂಪಾಯಿ ಟಿಕೆಟ್ ತಗೊಂಡು ಬಂದಿದ್ರೆ ಅವ್ರಿಗೆ ಬೇಕಾದವ್ರು ಮಾತ್ರ ಮುಂದೆ ಬಿಡ್ತಾ ಇದ್ದಾರೆ. ಅವ್ರನ್ನೇನಕ್ಕೆ ಸುಮ್ಮನೆ ನಿಲ್ಸ್ಕೊಂಡಿದ್ದಾರಲ್ಲೇ ಸರ್? 300 ರೂಪಾಯಿ ಅವ್ರನ್ನ ಇಲ್ಲೇ ಬಿಡ್ತಾರೆ, 100 ರೂಪಾಯಿ ಬಿಡ್ತಾರೆ. ಬಸ್ಸಲ್ಲಿ ಮಾತ್ರ AC ಕಂಫರ್ಟ್ ಬಸ್ಸಲ್ಲಿ ಇಲ್ಲಿ ಬಿಡ್ತಾ ಇದ್ದಾರೆ, ಇಲ್ಲೆಲ್ಲ ಕ್ಲಬ್ ಮಾಡಿ ಬಿಡ್ತಾ ಇದ್ದಾರೆ ಸರ್. ವ್ಯವಸ್ಥೆ ನಡೆಸಕ್ ಆಗಲ್ಲ ಅಂದ್ರೆ ಬೇಡ ಸರ್ ಇವ್ರು ಮಾಡೋದು. ಚಾಮುಂಡಿ ಪ್ರಾಧಿಕಾರದಿಂದ ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ? ಭಕ್ತರು ಆಕ್ರೋಶಗೊಳ್ತಾ ಇದ್ದಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿ ರೂಪಾ ಸ್ಥಳಕ್ಕೆ ಆಗಮಿಸಿದ್ರು. ಸರಿಯಾಗಿ ದರ್ಶನದ ವ್ಯವಸ್ಥೆಯನ್ನ ಕಲ್ಪಿಸುವಂತೆ ಸೂಚಿಸಿದ ನಂತರ ಪರಿಸ್ಥಿತಿ ಕೊಂಚ ತಿಳಿಯಾಯಿತು. ಒಟ್ಟಾರೆ ಆಷಾಢ ಶುಕ್ರವಾರದಂದು ದೇವಿಯ ದರ್ಶನ ಪಡೆದು ಪ್ರಾರ್ಥಿಸಿದ್ರೆ ತಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಹೀಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ದೇವಿ ದರ್ಶನ ಪಡೆದರು. ಮುಂದೆ ಚಾಮುಂಡೇಶ್ವರಿಯ ವರ್ಧಂತಿ ಮತ್ತು ಕೊನೆಯ ಆಷಾಢ ಶುಕ್ರವಾರದ ಪೂಜೆಗೆ ಹೆಚ್ಚು ಭಕ್ತರು ಬರುವ ಸಾಧ್ಯತೆ ಇದ್ದು, ದೇವಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಯಾವುದೇ ಸಮಸ್ಯೆ ಆಗದಿರುವ ರೀತಿ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಬೇಕಾಗಿದೆ. ಕ್ಯಾಮರಾಮನ್ ಧನು ಜೊತೆ ಸುರೇಶ್, ಗ್ಯಾರಂಟಿ ನ್ಯೂಸ್, ಮೈಸೂರು.